ನಮಸ್ಕಾರ. ಭಾಷೆಯಲ್ಲಿ ಒಟ್ಟುಗಳು ಅಂದರೆ ವಿಭಕ್ತಿ ಪ್ರತ್ಯಯಗಳು ಏಕೆ ಬೇಕು? ನರವೈಜ್ಞಾನಿಕ ಸಂಶೋಧನೆ. ಮಾನವ ಇತರ ಜೀವಿಗಳಿಗಿಂತ ಬೇರೆಯಾಗಿರುವ ಪ್ರಮುಖ ಕಾರಣ ಆತನ ಭಾಷಾ ಸಾಮರ್ಥ್ಯ. ಭಾಷೆಯ ಮೂಲಕವೇ ಮಾನವ ತನ್ನ ಆಲೋಚನೆಗಳನ್ನ, ಭಾವನೆಗಳನ್ನ, ಅನುಭವಗಳನ್ನ ಮತ್ತು ಜ್ಞಾನವನ್ನು, ಅರಿವನ್ನು ಇತರ ಜೊತೆಗೆ ಹಂಚಿಕೊಳ್ತಾನೆ. ಆದರೆ ಭಾಷೆ, ನುಡಿ, ಮಾತು ಅಂದರೆ ಕೇವಲ ಪದಗಳ ಗುಚ್ಛ ಅಲ್ಲ. ಪದಗಳ ನಡುವಿನ ಸಂಬಂಧವನ್ನು ಸ್ಪಷ್ಟಪಡಿಸುವ ಅನೇಕ ವ್ಯವಸ್ಥೆಗಳು ಅದರೊಳಗಡೆ ಅಡಕವಾಗಿದ್ದಾವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ವಿಭಕ್ತಿ ವ್ಯವಸ್ಥೆ, ಡಿಕ್ಲೆನ್ಷನ್ ಸಿಸ್ಟಮು. ಕನ್ನಡದಲ್ಲಿ ರಾಮನು, ರಾಮನನ್ನು, ರಾಮನಿಗೆ, ರಾಮನಿಂದ, ರಾಮನ ಎನ್ನುವಂಥ ರೂಪಗಳು ಈ ವಿಭಕ್ತಿಗಳಿಗೆ ಉದಾಹರಣೆಗಳು. ಮೊದಲ ನೋಟಕ್ಕೆ ಇವು ವ್ಯಾಕರಣದ ನಿಯಮಗಳಂತೆ ಕಾಣಬಹುದು. ಆದರೆ ನರವಿಜ್ಞಾನ ಮತ್ತು ಜ್ಞಾನ ವಿಜ್ಞಾನದ ಸಂಶೋಧನೆಗಳು ವಿಭಕ್ತಿಗಳು ಕೇವಲ ಭಾಷೆಯ ಅಲಂಕಾರಗಳಲ್ಲ, ಮಾನವ ಮೆದುಳಿನ ಕಾರ್ಯವಿಧಾನಕ್ಕೆ ನಿಕಟವಾಗಿ ಸಂಬಂಧಿಸಿದಂಥ ಸಾಧನಗಳಾಗಿದೆ ಅಂತ ಸೂಚಿಸ್ತವೆ. ಅವುಗಳಲ್ಲಿ ಮುಖ್ಯವಾದಂಥ ಹಲವಾರು ಸಂಗತಿಗಳನ್ನು ನರವೈಜ್ಞಾನಿಕ ಸಂಶೋಧನೆಗಳು ನಮಗೆ ಎತ್ತಿ ತೋರಿಸ್ತವೆ. ಅವುಗಳಲ್ಲಿ ಮೊದಲನೇದು, ಸಂವಹನದಲ್ಲಿ ಮೆದುಳಿನ ಶ್ರಮವನ್ನು ಕಡಿಮೆ ಮಾಡೋದಕ್ಕೆ ಇವು ಬಳಕೆ ಆಗ್ತವೆ. ಇದಕ್ಕೆ ಕೊಗ್ನಿಟಿವ್ ಲೋಡ್ ರಿಡಕ್ಷನ್ ಅಂತ ಕರೀತಾರೆ. ನಮ್ಮ ಮೆದುಳು ಯಾವುದೇ ವಾಕ್ಯವನ್ನು ಕೇಳಿದಾಗ ಅಥವಾ ಓದಿದಾಗ ಅದರಲ್ಲಿರುವ ಪದಗಳ ನಡುವಿನ ಸಂಬಂಧವನ್ನು ತಕ್ಷಣವೇ ಜೋಡಿಸೋದಕ್ಕೆ ಪ್ರಯತ್ನ ಮಾಡ್ತದೆ. ವಿಭಕ್ತಿ ಪ್ರತ್ಯಯಗಳು, ಉದಾಹರಣೆಗೆ ಕನ್ನಡದಲ್ಲಿ ಅರಸ, ಅರಸನನ್ನು, ಅರಸನಿಂದ ಮುಂತಾದವು ನಾಮಪದಗಳ ಕಾರ್ಯವನ್ನು ವಾಕ್ಯದ ಆರಂಭದಲ್ಲೇ ಸ್ಪಷ್ಟಪಡಿಸ್ತವೆ. ಮಿದುಳಿನ ಬ್ರೋಕಾಸ್ ಏರಿಯಾ ಮತ್ತು ವೆರ್ನಿಕೆ ಪ್ರದೇಶಗಳು ಭಾಷೆಯ ರಚನೆ ಮತ್ತು ಅರ್ಥವನ್ನು ಗ್ರಹಿಸ್ತವೆ. ವಾಕ್ಯದಲ್ಲಿ ವಿಭಕ್ತಿ ಪ್ರತ್ಯಯಗಳಿದ್ದಾಗ ಮಿದುಳು ಇಡೀ ವಾಕ್ಯ ಮುಗಿಯುವವರೆಗೆ ಕಾಯುವ ಅಗತ್ಯ ಇರೋದಿಲ್ಲ. ಪದದ ಕೊನೆಯಲ್ಲಿ ಪ್ರತ್ಯಯವನ್ನು ನೋಡಿದ ತಕ್ಷಣವೇ ಅದು ಯಾರು, ಯಾರಿಗೆ, ಯಾವುದರಿಂದ, ಯಾಕೆ ಎನ್ನುವ ಸಂಬಂಧವನ್ನು ತಕ್ಷಣವೇ ಗುರುತಿಸ್ತದೆ. ಇದು ಮೆದುಳಿನ ಸಂಸ್ಕರಣಾ ಶ್ರಮವನ್ನು ಗಣನೀಯವಾಗಿ ಕಡಿಮೆ ಮಾಡ್ತೈತೆ. ಎರಡನೇ ಅಂಶ ಅಂತ ಹೇಳಿದ್ರೆ ಮುನ್ಸೂಚನೆ ಮತ್ತು ಮಿದುಳಿನ ತರಂಗಗಳ ಹೊಂದಾಣಿಕೆ, ಪ್ರೆಡಿಕ್ಟಿವ್ ಪ್ರೊಸೆಸಿಂಗ್ ಅಂಡ್ ನ್ಯೂರಲ್ ಆಸಿಲೇಷನ್ಸು. ಮಾನವನ ಮಿದುಳು ಮೂಲಭೂತವಾಗಿ ಒಂದು ಮುನ್ಸೂಚನಾ ಯಂತ್ರ, ಅಂದರೆ ಪ್ರೆಡಿಕ್ಟಿವ್ ಮೆಷಿನ್. ಅದು ಮುಂದಿನ ಪದ ಏನಾಗಿರ್ಬೋದು ಅಂತ ಮೊದಲೇ ಊಹೆ ಮಾಡ್ತಾ ಇರುತ್ತೆ. ನರವಿಜ್ಞಾನದ ಸಂಶೋಧನೆಗಳ ಪ್ರಕಾರ ಮಿದುಳಿನ ನರಕೋಶಗಳ ತರಂಗಗಳು, ನ್ಯೂರಲ್ ಆಸಿಲೇಷನ್ಸ್ಗಳು, ಮಿಡಿತಗಳು ವ್ಯಾಕರಣದ ನಿಯಮಗಳಿಗೆ ತಕ್ಕಂತೆ ತಮ್ಮ ಲಯವನ್ನು ಬದಲಾಯಿಸ್ಕೊಳ್ತವೆ. ನೀವು ರಾಮನು ಹಣ್ಣನ್ನು, ಅರಸನು ಅವನನ್ನು ಅಂದಾಗ ಅಲ್ಲಿರುವ ಉ ಅಂದರೆ ಮೊದಲನೆಯ ಮತ್ತು ಅನ್ನು ಅನ್ನುವ ದ್ವಿತೀಯ ವಿಭಕ್ತಿ ಪ್ರತ್ಯಯಗಳು, ಒಟ್ಟುಗಳು ಮೆದುಳಿಗೆ ಮುಂದಿನ ಕ್ರಿಯಾಪದ ತಿಂದನು ಎಂದೇ ಬರಬೇಕನ್ನುವ ಅಥವಾ ಮಾಡಿದನು ಅಥವಾ ಯಾವುದೇ ಒಂದು ಕ್ರಿಯೆ ಬರಬೇಕನ್ನುವ ಸ್ಪಷ್ಟ ಮುನ್ಸೂಚನೆಯನ್ನು ನೀಡ್ತವೆ. ಒಂದು ವೇಳೆ ವಿಭಕ್ತಿ ಪ್ರತ್ಯಯಗಳು, ವಿಭಕ್ತಿ ಒಟ್ಟುಗಳು ಇಲ್ಲದೇ ಇದ್ದಿದ್ದರೆ ಮಿದುಳು ಪದಗಳ ಸಂಬಂಧವನ್ನು ಹುಡುಕೋದಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತೈತೆ. ಮತ್ತು ಮಿದುಳಿನಲ್ಲಿ ಗೊಂದಲ ಉಂಟಾದಾಗ N400 ಅಥವಾ P600 ಎನ್ನುವ ವಿಶೇಷ ವೈದ್ಯುತ್ ತರಂಗಗಳ, ಅಂದರೆ ಈವೆಂಟ್ ರಿಲೇಟೆಡ್ ಪೊಟೆನ್ಷಿಯಲ್ಸ್ಗಳಲ್ಲಿ ಏರಿಳಿತ ಉಂಟಾಗ್ತದೆ. ವಿಭಕ್ತಿ ಪ್ರತ್ಯಯಗಳು ಈ ಗೊಂದಲವನ್ನು ತಡಿತವೆ. ಮೂರನೇದಾಗಿ ಮುಕ್ತ ಪದ ರಚನೆಗೆ ಸಹಕಾರ ಆಗುತ್ತೆ, ಅಂದರೆ ನ್ಯೂರಲ್ ಫ್ಲೆಕ್ಸಿಬಿಲಿಟಿ ಇನ್ ಫ್ರೀ ವರ್ಡ್ ಆರ್ಡರ್ ಅಂತ ಕರೀತಾರೆ. ಇಂಗ್ಲೀಷ್ನಂಥ ಭಾಷೆಗಳಲ್ಲಿ ಪದಗಳ ಜೋಡಣೆಯ ಕ್ರಮ, ಅಂದರೆ ವರ್ಡ್ ಆರ್ಡರು ಅತ್ಯಂತ ಮುಖ್ಯವಾದಂಥದ್ದು. ದ ಡಾಗ್ ಚೇಜ್ಡ್ ದಿ ಕ್ಯಾಟ್ ಮತ್ತು ದ ಕ್ಯಾಟ್ ಚೇಜ್ಡ್ ದಿ ಡಾಗ್ ಎನ್ನುವ ವಾಕ್ಯಗಳಲ್ಲಿ ಪದಗಳ ಸ್ಥಾನ ಬದಲಾದರೆ ಅರ್ಥವೇ ಬದಲಾಗ್ತೈತೆ. ಯಾಕಂದರೆ ಅಲ್ಲಿ ವಿಭಕ್ತಿ ಪ್ರತ್ಯಯಗಳ ಒಟ್ಟುಗಳ ಕೊರತೆ ಐತೆ. ಆದರೆ ಭಾರತೀಯ ಭಾಷೆಗಳಲ್ಲಿ, ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ಸಮೃದ್ಧ ಭಾಷೆಗಳಾಗಿರೋದ್ರಿಂದ ಈ ಭಾಷೆಗಳಲ್ಲಿ ಅವನು ಹಾವನ್ನು ಕೊಂದನು, ಹಾವನ್ನು ಅವನು ಕೊಂದನು, ಕೊಂದನು ಅವನು ಹಾವನ್ನು, ಈ ಮೂರು ವಾಕ್ಯಗಳ ಅರ್ಥ ಒಂದೇ ಆಗಿರ್ತದೆ. ಯಾಕಂದರೆ ಇಲ್ಲಿ ಪದಗಳ ಸ್ಥಾನ ಮುಖ್ಯ ಅಲ್ಲ, ಪದಗಳಿಗೆ ಹತ್ತಿರುವ ಪ್ರತ್ಯಯಗಳು, ಒಟ್ಟುಗಳು ಮುಖ್ಯ. ಮಿದುಳಿನ ದೃಶ್ಯ ಮತ್ತು ಶ್ರವಣೇಂದ್ರಿಯ ಇದರ ಸಂಸ್ಕರಣ ಮಾರ್ಗಗಳು, ಅಂದರೆ ವೆಂಟ್ರಲ್ ಅಂಡ್ ಡೋರ್ಸಲ್ ಸ್ಟ್ರೀಮ್ಸು, ಪದಗಳು ಯಾವುದೇ ಕ್ರಮದಲ್ಲಿ ಬಂದರೂ ಕೂಡ ಅವುಗಳ ಕೊನೆಯಲ್ಲಿರ್ತಕ್ಕಂಥ ಪ್ರತ್ಯಯಗಳನ್ನ ಗುರುತಿಸಿ ಅರ್ಥವನ್ನು ನಿಖರವಾಗಿ ಜೋಡಿಸ್ತಕ್ಕಂಥ ಸ್ವತಂತ್ರ ನಮ್ಯತೆ, ಅಂದರೆ ನ್ಯೂರಲ್ ಫ್ಲೆಕ್ಸಿಟಿಯನ್ನು ಪಡಿತವೆ. ನಾಲ್ಕನೇದಾಗಿ ಕ್ರಿಯೆ ಮತ್ತು ಕರ್ತೃವಿನ ಸಂಬಂಧದ ಕೊಂಡಿ, ಇದನ್ನು ಲಿಂಕಿಂಗ್ ನೌನ್ಸ್ ಆ್ಯಂಡ್ ವರ್ಬ್ಸ್ ಇನ್ ಲೆಫ್ಟ್ ಹೆಮಿಸ್ಫಿಯರ್ ಅಂತ ಕರೀತಾರೆ. ನರವಿಜ್ಞಾನದ PET ಮತ್ತು FMRI ಸ್ಕ್ಯಾನಿಂಗ್ಗಳ ಪ್ರಕಾರ ನಮ್ಮ ಮಿದುಳಿನಲ್ಲಿ ನಾಮಪದಗಳು, ನೌನ್ಸು ಮತ್ತು ಕ್ರಿಯಾಪದಗಳು, ವರ್ಬ್ಸು ಬೇರೆ ಬೇರೆ ಜಾಗಗಳಲ್ಲಿ ಸಂಸ್ಕರಿಸಲ್ಪಡ್ತವೆ. ಸಾಮಾನ್ಯವಾಗಿ ಎಡ ಕಾಲಗ್ರಾಹಿಯ ಹಾಲೆ, ಅಂದರೆ ಟೆಂಪೋರಲ್ ಹಾಲೆನಲ್ಲಿ ಲೆಫ್ಟ್ ಟೆಂಪೋರಲ್ ಲೋಬು ನಾಮಪದಗಳನ್ನ ನಿರ್ವಹಣೆ ಮಾಡಿದ್ರೆ, ಎಡ ಫ್ರಂಟಲ್ ಹಾಲೆ ಅಂದರೆ ಲೆಫ್ಟ್ ಫ್ರಂಟಲ್ ಲೋಬು ಕ್ರಿಯಾಪದಗಳನ್ನ ನಿರ್ವಹಿಸ್ತದೆ. ಈಗ ಮಿದುಳಿನ ಎರಡು ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥ ಈ ಮಾಹಿತಿಗಳು ಒಂದಕ್ಕೊಂದು ಸೇರಿ ಕೊಂಡಿ ಸಾಧಿಸಬೇಕಾದ್ರೆ ವ್ಯಾಕರಣದ ಸೂತ್ರ ಬೇಕು. ವಿಭಕ್ತಿ ಪ್ರತ್ಯಯಗಳು ಈ ಎರಡು ವಿಭಿನ್ನ ನರಮಂಡಲದ ಕೇಂದ್ರಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತವೆ. ಅವು ನಾಮಪದಕ್ಕೆ ಒಂದು ನಿರ್ದಿಷ್ಟ ಪಾತ್ರವನ್ನು, ಅಂದರೆ ಸೆಮೆಂಟಿಕ್ ರೋಲ್ನ ಕೊಡ್ತವೆ. ಅಂದರೆ ಅದು ಕರ್ತೃವೋ, ಕರ್ಮವೋ ಅಥವಾ ಕರ್ಣವೋ ಅನ್ನೋದನ್ನು ತಿಳಿಸ್ತವೆ. ಹೀಗೆ ನೀಡಿ ಕ್ರಿಯಾಪದ ಜೊತೆಗೆ ಸುಲಭವಾಗಿ ಸಂಯೋಜನೆಗೊಳ್ಳೋದಕ್ಕೆ ನರಕೋಶಗಳ ಮಟ್ಟದಲ್ಲಿ ನೆರವಾಗ್ತವೆ.
ಒಂದು ಆಸಕ್ತಿದಾಯಕ ಸಂಗತಿ ಅಂತ ಹೇಳಿದರೆ ಎಲ್ಲ ಭಾಷೆಗಳು ಒಂದೇ ವಿಧಾನವನ್ನು ಅನುಸರಿಸೋದಿಲ್ಲ. ಕನ್ನಡ, ಸಂಸ್ಕೃತ, ರಷ್ಯನ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ವಿಭಕ್ತಿಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಇದು ಎಲ್ಲ ಭಾರತೀಯ ಭಾಷೆಗಳಿಗೂ ನಿಜ. ಇವುಗಳಲ್ಲಿ ಪದಗಳ ಸ್ಥಾನ ಬದಲಾಗಿದ್ದರೂ ಕೂಡ ಅರ್ಥ ಬಹುತೇಕ ಸ್ಥಿರವಾಗಿರ್ತದೆ. ಇಂಗ್ಲಿಷ್ ಮತ್ತು ಚೀನಿ ಭಾಷೆಗಳಂಥ ಕೆಲವು ಭಾಷೆಗಳು ಮುಖ್ಯವಾಗಿ ಪದಕ್ರಮದ ಮೇಲೆ ಅವಲಂಬಿತವಾಗಿದ್ದಾವೆ. ಉದಾಹರಣೆಗೆ ದ ಡಾಗ್ ಬಿಟ್ ದಿ ಮ್ಯಾನ್ ಮತ್ತು ದ ಮ್ಯಾನ್ ಬಿಟ್ ದಿ ಡಾಗ್, ಈ ಎರಡು ವಾಕ್ಯಗಳ ಅರ್ಥ ಸಂಪೂರ್ಣವಾಗಿ ವಿಭಿನ್ನ ಅನ್ನೋದನ್ನು ನಾವು ಹಿಂದೆ ಈಗಾಗಲೇ ನೋಡಿದ್ದೀವಿ. ಯಾಕಂದರೆ ಇಲ್ಲಿ ಪದಕ್ರಮವೇ ಸಂಬಂಧವನ್ನು ತೀರ್ಮಾನ ಮಾಡ್ತದೆ. ಹೀಗಾಗಿ ಕೆಲವು ಭಾಷೆಗಳು ವಿಭಕ್ತಿಗಳ ಮೂಲಕ ಸಮಸ್ಯೆಯನ್ನು ಪರಿಹರಿಸಿದರೆ, ಇನ್ನು ಕೆಲವು ಭಾಷೆಗಳು ಕಟ್ಟುನಿಟ್ಟಾದಂಥ ಪದಕ್ರಮದ ಮೂಲಕವೇ ಆ ಕಾರ್ಯವನ್ನು ನಿರ್ವಹಿಸ್ತವೆ. ಮಕ್ಕಳು ಭಾಷೆ ಕಲಿಬೇಕಾದ್ರೆ ಮೊದಲು ಪ್ರತ್ಯೇಕ ಪದಗಳನ್ನ ಕಲಿತಾರೆ, ನಂತರ ನಿಧಾನವಾಗಿ ವಿಭಕ್ತಿ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ತಾರೆ. ಒಮ್ಮೆ ವಿಭಕ್ತಿಗಳಂದರೆ ಒಟ್ಟುಗಳ ಅರ್ಥ ತಿಳಿದ ನಂತರ ಅವರು ಹೆಚ್ಚು ಸಂಕೀರ್ಣ ವಾಕ್ಯಗಳನ್ನ ಸುಲಭವಾಗಿ ಅರ್ಥಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಇದರಿಂದ ಒಂದು ಮಹತ್ವದ ಸಂಗತಿ ತಿಳಿದೈತೆ. ವಿಭಕ್ತಿಗಳು ಅಂದರೆ ಒಟ್ಟುಗಳು ಭಾಷೆ ಮೇಲ್ಮೈ ಅಲಂಕಾರ ಅಲ್ಲವು, ಅವು ಮಾಹಿತಿ ಸಂಘಟನೆಯ ಮೂಲ ಘಟಕಗಳು ಮತ್ತು ಸಾಧನಗಳಾಗಿದ್ದಾವೆ. ಪ್ರಾಚೀನ ಮಾನವರು ಸಣ್ಣ ಗುಂಪುಗಳಲ್ಲಿ ಬದುಕ್ತಾ ಇರಬೇಕಾದ್ರೆ ಸರಳ ಸಂವಹನ ಸಾಕಾಗಿರ್ಬೋದು. ಆದರೆ ಸಮಾಜಗಳು ದೊಡ್ಡದಾದಂತೆ ಹೆಚ್ಚು ಸಂಕೀರ್ಣ ವಿಚಾರಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಅಗತ್ಯ ಉಂಟಾಯಿತು. ಯಾರು ಯಾರಿಗೆ ಏನು ಮಾಡಿದ್ರು, ಏನು ಕೊಟ್ಟರು, ಯಾರು ಯಾರಿಂದ ಏನನ್ನು ಪಡೆದರು, ಯಾವ ಘಟನೆ ಎಲ್ಲಿ ನಡೀತು, ಯಾವ ವಸ್ತು ಯಾರಿಗೆ ಸೇರಿದೆ ಅನ್ನುವಂಥ ಸಂಬಂಧಗಳನ್ನು ನಿಖರವಾಗಿ ತಿಳಿಸಬೇಕಾಯಿತು. ಈ ಅಗತ್ಯನೇ ವಿಭಕ್ತಿ ವ್ಯವಸ್ಥೆಗಳ ಒಟ್ಟುಗಳ ವಿಕಾಸಕ್ಕೆ ಕಾರಣ ಆಗಿರ್ಬೋದು ಅಂತ ಭಾಷಾ ವಿಜ್ಞಾನಿಗಳು ನಂಬ್ತಾರೆ. ವಿಭಕ್ತಿಗಳು ಭಾಷೆಯನ್ನು ಹೆಚ್ಚು ಸ್ಪಷ್ಟ, ಹೆಚ್ಚು ನಿಖರ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿದ್ದಾವೆ. ನಾವು ಕೊನೆಯದಲ್ಲಿ ಸರಳವಾಗಿ ಹೇಳೋದಾದರೆ, ಭಾಷೆ ಎನ್ನುವುದು ಕೇವಲ ಪದಗಳಲ್ಲ, ಶಬ್ದಗಳಲ್ಲ, ಅದು ಮಿದುಳು ಗ್ರಹಿಸುವ ಮಾಹಿತಿಯ ವ್ಯವಸ್ಥೆ. ವಿಭಕ್ತಿ ಪ್ರತ್ಯಯಗಳು, ಒಟ್ಟುಗಳು ಮಿದುಳಿಗೆ ಡಾಟಾ ಟ್ಯಾಗ್ಗಳು ಥರ ಕೆಲಸ ಮಾಡ್ತವೆ. ಪ್ರತಿ ನಾಮಪದಕ್ಕೂ ಒಂದು ಟ್ಯಾಗ್, ಒಂದು ಗುರುತು ಪಟ್ಟಿ ಹಾಕೋದ್ರಿಂದ ಮಿದುಳು ಅತಿ ಕಡಿಮೆ ಶಕ್ತಿಯನ್ನು, ಚೈತನ್ಯವನ್ನು ಬಳಸಿಕೊಂಡು ಅತಿ ವೇಗವಾಗಿ ಯಾವುದೇ ಗೊಂದಲವಿಲ್ಲದೆ ವಾಕ್ಯದ ಸಂಪೂರ್ಣ ಅರ್ಥವನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗ್ತದೆ. ಇದೇ ಕಾರಣಕ್ಕಾಗಿ ನರವೈಜ್ಞಾನಿಕ ದೃಷ್ಟಿಯಿಂದ ಭಾಷೆಗಳಲ್ಲಿ ವಿಭಕ್ತಿ ಪ್ರತ್ಯಯಗಳು ಬಹಳ ಸಹಕಾರಿಯಾಗಿದ್ದಾವೆ. ಹೀಗೆ ನಾವು ಭಾವುಕವಾಗಿ ಕಾಣ್ತಕ್ಕಂಥ ಭಾಷೆಯ ಹಿಂದೆಯೂ ಕೂಡ ನರವೈಜ್ಞಾನಿಕ, ಮಾನವ ವಿಕಸನ, ಹಾಗೆಯೇ ಪಾರಿಸರಿಕ ಕೆಲಸ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಭಾಷೆ, ನುಡಿ, ಮಾತು ಹಾಗೆಯೇ ಮೆದುಳಿನಲ್ಲಿರತಕ್ಕಂಥ ಕ್ರಿಯೆಗಳ ನಡುವಿನ ಸಂಬಂಧವನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.